ಬೆಂಗಳೂರು ಅದ್ಯಾವ ಲೆವೆಲ್ಗೆ ಕಿತ್ತೋಗಿದೆ ಅಂದರೆ ಕಾಲಿಟ್ರೆ ಗುಂಡಿಯೊಳಗೆ ಕಾಲಿಡಬೇಕು. ಇದು ಜನರಿಗೆ ಮಾತ್ರ ಅಲ್ಲ, ಉದ್ಯಮಿಗಳ ಕಡು ಕೋಪಕ್ಕೂ ಕಾರಣವಾಗಿದೆ. ಇದೇ ಕಾರಣಕ್ಕೆ ದೊಡ್ಡ ಕಿತ್ತಾಟ ಶುರುವಾಗಿದೆ. ಜಲ್ಲಿ ಕಲ್ಲು ನೋಡಿ ಒಂದ್ ಕಡೆ ಡಾಮರ್ ಹಾಕಿದ್ರೆ ಯಾವ ರೀತಿ ಕಿತ್ತಿ ಬರ್ತದೆ ನೋಡಿ. ಇದು ಕ್ವಾಲಿಟಿ ರಸ್ತೆ. ಗುಂಡಿಯೂರಲ್ಲಿ ಉದ್ಯಮಿಗಳು ವರ್ಸಸ್ ಸರ್ಕಾರ. ಗುಂಡಿ ಗುಂಡಿ ಎಲ್ಲಿ ನೋಡಿದ್ರು ಗುಂಡಿ. ಇದ್ಯಾವುದೋ ಹಳ್ಳಿ ಅಲ್ಲ, ಪಟ್ಟಣ ಅಲ್ಲ, ತಾಲೂಕು ಕೂಡ ಅಲ್ಲ, ರಾಜ್ಯದ ರಾಜಧಾನಿ ಬೆಂಗಳೂರು. ದೇಶದ ಐಟಿ ಹಬ್, ಮೆಟ್ರೋ ಸಿಟಿ, ಸಿಲಿಕಾನ್ ಸಿಟಿ, ಅತ್ಯುತ್ತಮ ನಗರಗಳ ಪೈಕಿ ಒಂದು. ಇಂಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಇದರಿಂದ ಕೋಟ್ಯಾಂತರ ಬಂಡವಾಳ ಹೂಡಿರುವ ಕಂಪನಿಗಳು ಸರ್ಕಾರದ ವಿರುದ್ಧ ಬೆಂಕಿಯುಗುಳುತ್ತಿದೆ. ಬಯೋಕಾನ್ ಸಂಸ್ಥೆಯ ಕಿರಣ್ ಮಂಜುದಾರ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸುತ್ತಿದ್ದಾರೆ. ನಿನ್ನೆ ತಾನೇ ಚೀನಾದಿಂದ ಬಂದಿದ್ದ ಉದ್ಯಮಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕಿಡಿಕಾರಿದ್ರು. ಈ ಬಗ್ಗೆ ಎಕ್ಸ್ನಲ್ಲಿ ಮಂಜುದಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಪ್ರಿಯಾಂಕರ್ಗೆ ಪರೋಕ್ಷವಾಗಿ ಉದ್ಯಮಿಗಳಿಗೆ ಸಮಾಧಾನ ಇರಬೇಕು ಎಂದು ಕೌಂಟರ್ ಕೊಟ್ಟಿದ್ರು. ಇದೀಗ ಸಚಿವರಿಗೆ ಮತ್ತೆ ಮಂಜುದಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಪಾಲಿನ 800 ಕೋಟಿ ತೆರಿಗೆ ಪಾವತಿಸಲ್ಲ. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಸುತ್ತಿರುವ ಐಟಿ ಮಂದಿ ಸರ್ಕಾರಕ್ಕೆ ಆಸ್ತಿ ತೆರಿಗೆ ಕಟ್ಟಲ್ಲ ಎಂದು ಪತ್ರ ಬರೆದಿದ್ದಾರೆ. ನಾವು ವರ್ಷಕ್ಕೆ ಅಂದಾಜು 800 ಕೋಟಿ ರೂಪಾಯಿ ತೆರಿಗೆ ಪಾವತಿಸುತ್ತೇವೆ. ಆದರೆ ವರ್ತೂರು, ಪಣತ್ತೂರು ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ನಾವು ತೆರಿಗೆ ಕಟ್ಟಲ್ಲ ಎಂದು ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಒಂದೆರಡು ಗುಂಡಿ ಬಿದ್ದಿದೆ ಅಷ್ಟೇ ಎಂದ ಪರಂ. ಏನಾದರೂ ಒಂದೆರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ, ಹಣನೂ ಬಿಡುಗಡೆ ಮಾಡಿದ್ದಾರೆ. ಒಂದೆರಡು ಗುಂಡಿಗಳಲ್ಲ ಸ್ವಾಮಿ, ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಳಿದು. ಅದೆಷ್ಟು ಗುಂಡಿಗಳಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ. ಎಲೆಕ್ಟ್ರಾನಿಕ್ ಸಿಟಿಯ ಮೇನ್ ರೋಡ್ ನ ಕೂಗಳತೆ ದೂರದಲ್ಲಿರುವಂತಹ ಸಿಂಗೇನ ಅಗ್ರಹಾರದ ಬಳಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಅಕ್ಕಪಕ್ಕ ಸ್ಕೂಲ್ ಇದೆ. ಈ ಹಿಂದೆ ಕೂಡ ಇಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು. ತಾವು ದೃಶ್ಯಗಳಲ್ಲಿ ನೋಡಬಹುದು, ಇಲ್ಲಿ ಒಂದು ರಸ್ತೆಯಲ್ಲಿ ಒಂದು ಗುಂಡಿ ಅಲ್ಲ, ಇಡೀ ಸಂಪೂರ್ಣ ರಸ್ತೆ ಗುಂಡಿಮಯ ಆಗಿರುವಂಥದ್ದು. ತಾವು ದೃಶ್ಯಗಳನ್ನ ನೋಡಬಹುದು. ನಮ್ಮ ವಿಜಯ್ ದೀಪಕ್ ಅವರು ನಿಮಗೆ ತೋರಿಸ್ತಾ ಇರುವಂಥದ್ದು ಆ ದೃಶ್ಯಗಳನ್ನ. ಇಲ್ಲಿ ಸಮುದ್ರದ ಅಲೆಯಂತಾಗಿದೆ ಈ ಒಂದು ರಸ್ತೆ. ಆ ಒಂದು ರಸ್ತೆ ಗುಂಡಿಗಳು ಓರ್ವ ಮನುಷ್ಯನನ್ನ ಹೂತಾಕುವಷ್ಟು ಆಳದಲ್ಲಿ ಈ ಗುಂಡಿಗಳು ಬಿದ್ದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಯಾರಾದ್ರೂ ಫ್ಯಾಮಿಲಿ ಓಡಾಡೋಕ್ಕಾಗತ್ತಾ? ಇಲ್ಲ ಎಮರ್ಜೆನ್ಸಿ ಟೈಮ್ಗೆ ಅಂತ ಯಾವ್ದು ಪೇಷಂಟ್ನ ತಗೊಂಡೋಗೋಕ್ಕಾಗತ್ತಾ? ಆಗೋದಿಲ್ಲ. ನಾವೇ ನಮ್ಮ ಆಟೋದಲ್ಲೇ ಎಷ್ಟು ಸಲ ನೋಡ್ತೀವಿ, ಪಾಪ ಪೇಷಂಟ್ ಒದ್ದಾಡ್ತಾ ಇರ್ತಾರೆ ಇಲ್ಲಿಂದ ಹೋಗೋ ಅಷ್ಟದ್ಗೇನೆ. ಈಗಲಾದ್ರೂ ಸರ್ಕಾರ ಗುಂಡಿ ಮುಚ್ಚೋ ಕೆಲಸ ಮಾಡಬೇಕಿದೆ. ಇಲ್ಲದಿದ್ರೆ ಜನ ಕಲ್ಲು ತಗೊಂಡು ಹೊಡೆಯೋ ದಿನಗಳು ದೂರವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಅದ್ಯಾವ ಲೆವೆಲ್ಗೆ ಕಿತ್ತೋಗಿದೆ ಅಂದರೆ ಕಾಲಿಟ್ರೆ ಗುಂಡಿಯೊಳಗೆ ಕಾಲಿಡಬೇಕು. ಇದು ಜನರಿಗೆ ಮಾತ್ರ ಅಲ್ಲ, ಉದ್ಯಮಿಗಳ ಕಡು ಕೋಪಕ್ಕೂ ಕಾರಣವಾಗಿದೆ. ಇದೇ ಕಾರಣಕ್ಕೆ ದೊಡ್ಡ ಕಿತ್ತಾಟ ಶುರುವಾಗಿದೆ. ಜಲ್ಲಿ ಕಲ್ಲು ನೋಡಿ ಒಂದ್ ಕಡೆ ಡಾಮರ್ ಹಾಕಿದ್ರೆ ಯಾವ ರೀತಿ ಕಿತ್ತಿ ಬರ್ತದೆ ನೋಡಿ. ಇದು ಕ್ವಾಲಿಟಿ ರಸ್ತೆ. ಗುಂಡಿಯೂರಲ್ಲಿ ಉದ್ಯಮಿಗಳು ವರ್ಸಸ್ ಸರ್ಕಾರ. ಗುಂಡಿ ಗುಂಡಿ ಎಲ್ಲಿ ನೋಡಿದ್ರು ಗುಂಡಿ. ಇದ್ಯಾವುದೋ ಹಳ್ಳಿ ಅಲ್ಲ, ಪಟ್ಟಣ ಅಲ್ಲ, ತಾಲೂಕು ಕೂಡ ಅಲ್ಲ, ರಾಜ್ಯದ ರಾಜಧಾನಿ ಬೆಂಗಳೂರು. ದೇಶದ ಐಟಿ ಹಬ್, ಮೆಟ್ರೋ ಸಿಟಿ, ಸಿಲಿಕಾನ್ ಸಿಟಿ, ಅತ್ಯುತ್ತಮ ನಗರಗಳ ಪೈಕಿ ಒಂದು. ಇಂಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಇದರಿಂದ ಕೋಟ್ಯಾಂತರ ಬಂಡವಾಳ ಹೂಡಿರುವ ಕಂಪನಿಗಳು ಸರ್ಕಾರದ ವಿರುದ್ಧ ಬೆಂಕಿಯುಗುಳುತ್ತಿದೆ. ಬಯೋಕಾನ್ ಸಂಸ್ಥೆಯ ಕಿರಣ್ ಮಂಜುದಾರ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸುತ್ತಿದ್ದಾರೆ. ನಿನ್ನೆ ತಾನೇ ಚೀನಾದಿಂದ ಬಂದಿದ್ದ ಉದ್ಯಮಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕಿಡಿಕಾರಿದ್ರು. ಈ ಬಗ್ಗೆ ಎಕ್ಸ್ನಲ್ಲಿ ಮಂಜುದಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಪ್ರಿಯಾಂಕರ್ಗೆ ಪರೋಕ್ಷವಾಗಿ ಉದ್ಯಮಿಗಳಿಗೆ ಸಮಾಧಾನ ಇರಬೇಕು ಎಂದು ಕೌಂಟರ್ ಕೊಟ್ಟಿದ್ರು. ಇದೀಗ ಸಚಿವರಿಗೆ ಮತ್ತೆ ಮಂಜುದಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಪಾಲಿನ 800 ಕೋಟಿ ತೆರಿಗೆ ಪಾವತಿಸಲ್ಲ.
ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಸುತ್ತಿರುವ ಐಟಿ ಮಂದಿ ಸರ್ಕಾರಕ್ಕೆ ಆಸ್ತಿ ತೆರಿಗೆ ಕಟ್ಟಲ್ಲ ಎಂದು ಪತ್ರ ಬರೆದಿದ್ದಾರೆ. ನಾವು ವರ್ಷಕ್ಕೆ ಅಂದಾಜು 800 ಕೋಟಿ ರೂಪಾಯಿ ತೆರಿಗೆ ಪಾವತಿಸುತ್ತೇವೆ. ಆದರೆ ವರ್ತೂರು, ಪಣತ್ತೂರು ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ನಾವು ತೆರಿಗೆ ಕಟ್ಟಲ್ಲ ಎಂದು ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಒಂದೆರಡು ಗುಂಡಿ ಬಿದ್ದಿದೆ ಅಷ್ಟೇ ಎಂದ ಪರಂ. ಏನಾದರೂ ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ, ಹಣನೂ ಬಿಡುಗಡೆ ಮಾಡಿದ್ದಾರೆ. ಒಂದೆರಡು ಗುಂಡಿಗಳಲ್ಲ ಸ್ವಾಮಿ, ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಳಿದು ಅದೆಷ್ಟು ಗುಂಡಿಗಳಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ. ಎಲೆಕ್ಟ್ರಾನಿಕ್ ಸಿಟಿಯ ಮೇನ್ ರೋಡ್ನ ಕೂಗಳತೆ ದೂರದಲ್ಲಿರುವಂತಹ ಸಿಂಗೇನ ಅಗ್ರಹಾರದ ಬಳಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಅಕ್ಕಪಕ್ಕ ಸ್ಕೂಲ್ ಇದೆ. ಈ ಹಿಂದೆ ಕೂಡ ಇಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು. ತಾವು ದೃಶ್ಯಗಳಲ್ಲಿ ನೋಡಬಹುದು, ಇಲ್ಲಿ ಒಂದು ರಸ್ತೆಯಲ್ಲಿ ಒಂದು ಗುಂಡಿ ಅಲ್ಲ, ಇಡೀ ಸಂಪೂರ್ಣ ರಸ್ತೆ ಗುಂಡಿಮಯ ಆಗಿರುವಂಥದ್ದು ತಾವು ದೃಶ್ಯಗಳನ್ನ ನೋಡಬಹುದು. ನಮ್ಮ ವಿಜೆ ದೀಪಕ್ ಅವರು ನಿಮಗೆ ತೋರಿಸ್ತಾ ಇರುವಂಥದ್ದು ಆ ದೃಶ್ಯಗಳನ್ನ. ಇಲ್ಲಿ ಸಮುದ್ರದ ಅಲೆಯಂತಾಗಿದೆ ಈ ಒಂದು ರಸ್ತೆ. ಆ ಒಂದು ರಸ್ತೆ ಗುಂಡಿಗಳು ಓರ್ವ ಮನುಷ್ಯನನ್ನ ಹೂತಾಕುವಷ್ಟು ಆಳದಲ್ಲಿ ಈ ಗುಂಡಿಗಳು ಬಿದ್ದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಯಾರಾದ್ರೂ ಫ್ಯಾಮಿಲಿ ಓಡಾಡೋಕ್ಕಾಗತ್ತಾ? ಇಲ್ಲ ಎಮರ್ಜೆನ್ಸಿ ಟೈಮ್ಗೆ ಅಂತ ಯಾವ್ದು ಪೇಷಂಟ್ನ ತಗೊಂಡೋಗೋಕ್ಕಾಗತ್ತಾ? ಆಗೋದಿಲ್ಲ. ನಾವೇ ನಮ್ಮ ಆಟೋದಲ್ಲೇ ಎಷ್ಟು ಸಲ ನೋಡ್ತೀವಿ, ಪಾಪ ಪೇಷಂಟ್ ಒದ್ದಾಡ್ತಾ ಇರ್ತಾರೆ ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆನೆ. ಈಗಲಾದ್ರೂ ಸರ್ಕಾರ ಗುಂಡಿ ಮುಚ್ಚೋ ಕೆಲಸ ಮಾಡಬೇಕಿದೆ, ಇಲ್ಲದಿದ್ರೆ ಜನ ಕಲ್ಲು ತಗೊಂಡು ಹೊಡೆಯೋ ದಿನಗಳು ದೂರವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವು ತೆರಿಗೆ ಕಟ್ಟಲ್ಲ ಎಂದು ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಒಂದೆರಡು ಗುಂಡಿ ಬಿದ್ದಿದೆ ಅಷ್ಟೇ ಎಂದ ಪರಂ. ಏನಾದರೂ ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ, ಹಣನೂ ಬಿಡುಗಡೆ ಮಾಡಿದ್ದಾರೆ. ಒಂದೆರಡು ಗುಂಡಿಗಳಲ್ಲ ಸ್ವಾಮಿ, ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಳಿದು ಅದೆಷ್ಟು ಗುಂಡಿಗಳಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ. ಎಲೆಕ್ಟ್ರಾನಿಕ್ ಸಿಟಿಯ ಮೇನ್ ರೋಡ್ನ ಕೂಗಳತೆ ದೂರದಲ್ಲಿರುವಂತಹ ಸಿಂಗೇನ ಅಗ್ರಹಾರದ ಬಳಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಅಕ್ಕಪಕ್ಕ ಸ್ಕೂಲ್ ಇದೆ. ಈ ಹಿಂದೆ ಕೂಡ ಇಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು. ತಾವು ದೃಶ್ಯಗಳಲ್ಲಿ ನೋಡಬಹುದು, ಇಲ್ಲಿ ಒಂದು ರಸ್ತೆಯಲ್ಲಿ ಒಂದು ಗುಂಡಿ ಅಲ್ಲ, ಇಡೀ ಸಂಪೂರ್ಣ ರಸ್ತೆ ಗುಂಡಿಮಯ ಆಗಿರುವಂಥದ್ದು ತಾವು ದೃಶ್ಯಗಳನ್ನ ನೋಡಬಹುದು. ನಮ್ಮ ವಿಜೆ ದೀಪಕ್ ಅವರು ನಿಮಗೆ ತೋರಿಸ್ತಾ ಇರುವಂಥದ್ದು ಆ ದೃಶ್ಯಗಳನ್ನ. ಇಲ್ಲಿ ಸಮುದ್ರದ ಅಲೆಯಂತಾಗಿದೆ ಈ ಒಂದು ರಸ್ತೆ. ಆ ಒಂದು ರಸ್ತೆ ಗುಂಡಿಗಳು ಓರ್ವ ಮನುಷ್ಯನನ್ನ ಹೂತಾಕುವಷ್ಟು ಆಳದಲ್ಲಿ ಈ ಗುಂಡಿಗಳು ಬಿದ್ದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಯಾರಾದ್ರೂ ಫ್ಯಾಮಿಲಿ ಓಡಾಡೋಕ್ಕಾಗತ್ತಾ? ಇಲ್ಲ ಎಮರ್ಜೆನ್ಸಿ ಟೈಮ್ಗೆ ಅಂತ ಯಾವ್ದು ಪೇಷಂಟ್ನ ತಗೊಂಡೋಗೋಕ್ಕಾಗತ್ತಾ? ಆಗೋದಿಲ್ಲ. ನಾವೇ ನಮ್ಮ ಆಟೋದಲ್ಲೇ ಎಷ್ಟು ಸಲ ನೋಡ್ತೀವಿ, ಪಾಪ ಪೇಷಂಟ್ ಒದ್ದಾಡ್ತಾ ಇರ್ತಾರೆ ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆನೆ. ಈಗಲಾದ್ರೂ ಸರ್ಕಾರ ಗುಂಡಿ ಮುಚ್ಚೋ ಕೆಲಸ ಮಾಡಬೇಕಿದೆ, ಇಲ್ಲದಿದ್ರೆ ಜನ ಕಲ್ಲು ತಗೊಂಡು ಹೊಡೆಯೋ ದಿನಗಳು ದೂರ